ಹಾಯ್ ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದು ಜನವರಿ 1 ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ವಿಡಿಯೋ ಮೋಸ್ಟ್ಲಿ ಒಂದು 2 ಡೇಸ್ ಲೇಟಾಗಿ ಅಪ್ಲೋಡ್ ಆಗ್ಬೋದು, ಬಟ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನೀವು ಏನೇನು ಅಂದ್ಕೊಂಡಿದ್ದೀರ ಅದೆಲ್ಲದು ಕೂಡ ನೆರವೇರಲಿ. ಫಸ್ಟ್ ಡೇ ದಿನ ಮ್ಯಾನಿಫೆಸ್ಟಿಂಗ್ ಮಾಡಬೇಕು ಅಂತ ಅಂತಾರೆ. ಅಂದರೆ ಈ ವರ್ಷ ಎಲ್ಲ ನಾನು ಏನು ಮಾಡಬೇಕು ಏನಾಗಬೇಕು ಅನ್ನೋದನ್ನು ಬರೆದಿಟ್ಕೊಳ್ಳಿ ಅಂತ ಅಂತಾರೆ. ಅದನ್ನು ಬರೆದು ಬುಕ್ಕಲ್ಲಿ ಇಡೋದಕ್ಕಿಂತ ನಮ್ಮ ಮನಸ್ಸಲ್ಲೇ ನಾನು ಇದನ್ನು ಮಾಡ್ತೀನಿ ಅಂತ ಅಂದ್ಕೊಂಡು ಮೇ ಬಿ ಬರೆದ್ರೆ ಆಗ್ಬೋದು, ತುಂಬ ಜನಕ್ಕೆ ಆಗುತ್ತೆ ಅಂತ ತೇಜು ಕೂಡ ಇವತ್ತು ಸ್ಕೂಲಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತು ಅಂತ ಡ್ರೆಸ್ನ ಹಾಕೊಂಡು ಹೋದ್ಲು. ಕಲರ್ ಡ್ರೆಸ್ ಇತ್ತು ಇವತ್ತು, ಚೆನ್ನಾಗಿ ರೆಡಿಯಾಗಿ ಹೋದ್ಲು. ಅದಾದಮೇಲೆ ಬಂದು ತೇಜು ಹೋದ್ಮೇಲೆ ನಾನು ಅಫ್ರೆಶ್ ಕುಡಿಯೋಣ ಅಂತ ಅಂದ್ಬಿಟ್ಟು ಬಿಸಿನೀರಿಗೆ ಅಫ್ರೆಶ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಡೈಲಿ 2 ಟೈಮ್ಸ್ ತೊಗೋತೀನಿ. ನಾನು ನನ್ನ ಹಸ್ಬೆಂಡು ಮಾರ್ನಿಂಗ್ ಒಂದೇ ಸಲ ತೊಗೋತೀವಿ. ಅವ್ರು ಇರಲಿಲ್ಲ ಇವತ್ತು, ಅವ್ರಿಗೆ ಬೇಗ ಕೊಟ್ಟಿದ್ದೆ. ಸೊ ಅದಾದಮೇಲೆ ನಾನು ನಿಧಾನಕ್ಕೆ ತೊಗೋತಾ ಇದ್ದೀನಿ. ನಮ್ಮ ನಿತ್ಯ ಎಷ್ಟು ಕ್ವಾಟ್ಲೆ ಕೊಡ್ತಾಳೆ ಅಂದರೆ ನಿಜವಾಗ್ಲೂ ತಲೆ ಕೆಟ್ಟು ಹೋಗುತ್ತೆ. ಅಂಗನವಾಡಿ ಇಲ್ಲದೇ ಇದ್ದಾಗ ನಿಜ ಬೋರ್ ಅನಿಸುತ್ತೆ. ನಾವು ಒಂದು ಮಕ್ಕಳನ್ನ ಮನೇಲಿ ನೋಡ್ಕೊಳ್ಳೋದಕ್ಕೆ ಎಷ್ಟು ಕಾಟ ಹಿಂಸೆ ಕೊಡ್ತವೆ ಅಂತೀವಿ. ಪಾಪ ಅವರೆಲ್ಲ ಈ ಸ್ಕೂಲ್ ಟೀಚರ್ಸ್ಗಳು ಚಿಕ್ಕ ಚಿಕ್ಕ ಮಕ್ಕಳು ನೋಡ್ಕೋತಾರಲ್ಲ, ಅವರಿಗೆಲ್ಲ ಎಷ್ಟು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅಂದರೆ ಅಷ್ಟು ಮಕ್ಕಳನ್ನ ಕೇರ್ ಮಾಡ್ತಾರೆ. ಅಷ್ಟು ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರ ಮೇಲಿರುತ್ತೆ. ನಾವು ಒಂದೊಂದು ಮಕ್ಕಳಿಗೆ ಇದು ಮಾಡ್ತೀವಿ. ರೈಟ್ ಮೇಡಮ್. ಶಿಶರ್ ಅದೇ ಗಿಡ ಹಿಂದೆ ಗಿಡೋಣ ಒಂದು ನಿಮಿಷ. ಬಾಯ್ ಮಾಡಿ. ಬಾ. ಬಾಯ್ ಬಾಯ್ ಅಮ್ಮ.
ನನಗೆ ತುಂಬಾ ಇಷ್ಟ ಗಿಡಗಳನ್ನ ಹಾಕೋದು. ಅದು ಏನೋ ಒಂಥರ ಖುಷಿನ ಕೊಡುತ್ತೆ. ನನಗೆ ಬೇರೆಯವ್ರ ಹತ್ರ ಮಾತಾಡೋದು ಅದೆಲ್ಲ ಇಷ್ಟ ಆಗಲ್ಲ. ನನಗೆ ಜಾಸ್ತಿ ಜನ ಅಂತಲ್ಲ, ಫ್ರೆಂಡ್ಸೇ ಇಲ್ಲ ನನಗೆ. ಇವಾಗ ನಿತ್ಯನ ಅಂಗನವಾಡಿ ಹೆಲ್ಪರ್ ಬರ್ತಾರಲ್ಲ ಅಕ್ಕನ ಜೊತೆ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ಅದು ಬಿಟ್ಟು ನಾನು ಇಲ್ಲಿ ಯಾರ ಜೊತೆನೂ ಮಾತಾಡೋದಕ್ಕೆ ಹೋಗೋದಿಲ್ಲ. ಅದು ಬಿಟ್ಟು ನನಗೆ ಈ ಥರ ಕೆಲಸಗಳನ್ನ ಮಾಡ್ಕೊಳ್ಳೋದು ಅಂದರೆ, ಈ ಥರ ಗಿಡಗಳು ಹಾಕೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಬೀಜಗಳನ್ನೆಲ್ಲ ತರಿಸ್ಬಿಟ್ಟು ಸ್ಟಾರ್ಟ್ನ ಮಾಡಿದ್ದೀನಿ. ಅದೇನೋ ಒಂಥರ ಖುಷಿನ ಕೊಡುತ್ತೆ. ನೋಡಬೇಕು ಎಲ್ಲ ಯಾವ ಥರ ಬರ್ತವೆ ಗಿಡಗಳು ಅಂತ. 45 ಥರದ ಬೀಜಗಳನ್ನ ತರಿಸಿದ್ದೀನಿ. ಕೆಲವೊಂದನ್ನು ಪಾಟಿಗೆ ಹಾಕಿ ಇದು ಮಾಡ್ತೀನಿ. ಈ ಥರ ಗುದ್ಲಿ ಇದೆಲ್ಲ ಮಾಡೋದು ಏನು ಕಷ್ಟ ಅನಿಸಲ್ಲ ನನಗೆ. ಬಟ್ ಏನಂದರೆ ಸೊ ಆಪ್ರೇಷನ್ಗಳಾಗಿರೋದ್ರಿಂದನೂ ಏನೋ ನನಗೆ ಗೊತ್ತಿಲ್ಲ, ಕೈ ನೋವು ಬಂದುಬಿಡುತ್ತೆ. ಲೆಫ್ಟ್ ಹ್ಯಾಂಡ್ ಅಂತೂ ತುಂಬಾ ಪೇಯ್ನ್ ಬರುತ್ತೆ ಗುದ್ಲಿಲಿ ಕೆಲಸ ಮಾಡಿದಾಗ. ಇಟ್ಸ್ ಓಕೆ, ರೂಢಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ತುಳಸಿ ಗಿಡಗಳನ್ನ ಹಾಕಿದ್ದೆ, ಒಂದು ಲೈನು ಪೂಜೆಗಾಗುತ್ತೆ ಅಂತ ಅಂದ್ಬಿಟ್ಟು. ನಾನು ತರಕಾರಿ ಮತ್ತು ಹೂವಿನ ಗಿಡಗಳು ಮಿಕ್ಸ್ ಮಾಡಲ್ಲ ಈ ಸಲ. ನಿತ್ಯನ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾಳೆ. ಈ ಸಲ ಹೂವಿನ ಗಿಡಗಳು ಸಪ್ರೇಟು, ತರಕಾರಿ ಗಿಡಗಳು ಸಪ್ರೇಟ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಮಾಡಿದಾಗ ಹೀರೆ ಗಿಡ ಮತ್ತು ಹಾಗಲಕಾಯಿ ಗಿಡ ಇದಕ್ಕೆ ಸ್ವಲ್ಪ ಚಪ್ಪರ ಟೈಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ಸಪ್ರೇಟ್ ಮಾಡ್ಕೋಬೇಕು. ಅದೇ ಗಿಡಗಳೆಲ್ಲ ಹುಟ್ಲಿ ಅಂದ್ಬಿಟ್ಟು ಇಲ್ಲಿಗೆ ಏನು ಮಾಡಿದೆ ಅಂದರೆ, ಸ್ವಲ್ಪ ಗುದ್ಲಿಲಿ ಕೆತ್ತಿದೆ ಅಲ್ವ, ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಯಾಕೆಂದರೆ ಅದನ್ನು ಮತ್ತೆ ನಾಳೆ ಕೆತ್ತಬೇಕು ನಾನು. ಮಣ್ಣು ಉಡಿ ಬಂದರೆ ಬೀಜಗಳು ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಗಟ್ಟಿ ಇರೋದ್ರಿಂದ ಭೂಮಿ ಫಸ್ಟು ಸ್ವಲ್ಪ ಗರಿಕೆ ಹುಲ್ಲು ಮತ್ತು ಮೊಟ್ರು ಮುಣಿ ಎಲ್ಲ ಕೆತ್ತಿದ್ದೀನಿ ಇವತ್ತು. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ನಾಳೆ ಕೆತ್ತೋದಕ್ಕೆ ನನಗೆ ಚೆನ್ನಾಗಿರುತ್ತೆ. ಸೊ ಮಣ್ಣು ಉಡಿ ಆಗಿರುತ್ತೆ. ನಾಳೆ ಬೀಜಗಳನ್ನ ಹಾಕೋಬೋದು. ಇಷ್ಟಕ್ಕೆ ನಾನು ಸೊಪ್ಪಿನ ಗಿಡ ಹಾಕೋಣ ಅಂದ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪುಗಳನ್ನ ಹಾಕೋಣ ಅಂದ್ಬಿಟ್ಟು ನೀರನ್ನ ಹಾಕೋತಾ ಇದ್ದೀನಿ. ಇವಾಗಲೇ ಹಾಕಿರೋ ಮೆಂತ್ಯ ಮತ್ತು ಸಾಂಬಾರು ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಸಾಂಬಾರು ಸೊಪ್ಪು ಇನ್ನೊಂದು ವೀಕ್ ಹೋದರೆ ಕೀಳೋ ಥರ ಬರುತ್ತೆ. ಮೆಂತ್ಯ ಸೊಪ್ಪು ಬಂದಿದೆ, ಮನೆಗೆ ಬೇಕಾದಂಗೆ ಕಿತ್ಕೋಬೋದು. ಈಗ ಏನು ಮಾಡ್ತೀನಿ ನೋಡಿ, ನಾನು ಕತ್ರಿಲಿ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕತ್ರಿಲಿ ಕಟ್ ಮಾಡಿ ಮತ್ತೆ ನೀರು ಹಾಕಿದ್ರೆ ಮತ್ತೆ ಇನ್ನೊಂದು ರೌಂಡ್ ಬರುತ್ತೆ ಅದು. ಸೊ ಹಾಗಾಗಿ ನಾನು ಕೀಳುವಾಗ ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿ ಬಂದಿದೆ ಮೆಂತ್ಯ ಸೊಪ್ಪು. ಏನು ಗೊತ್ತಾ, ರೈಟ್ ಕಮ್ಮಿನೇ ಇದೆ, ತೊಗೋಬೋದು. 10 ರೂಪಾಯಿ ಕೊಟ್ಟು ಸೊಪ್ಪು ತಾಳೋಕ್ಕಾಗಲ್ಲ ಅಂತ ಅಲ್ಲ, ಬಟ್ ನಾವು ಬೆಳೆದಿದ್ದು ತಿನ್ನೋದಿದೆಯಲ್ಲ, ಅದೇನೋ ಒಂಥರ ಖುಷಿನ ಕೊಡುತ್ತೆ. ಅದರಲ್ಲೂ ನಮ್ಮ ಮನೆಗೆ ಮಾತ್ರ ಅಂತ ನಾವು ಬೆಳ್ಕೊತೀವಲ್ವ, ಅದು ಇನ್ನೂ ಖುಷಿನ ಕೊಡುತ್ತೆ. ಬನ್ನಿ, ನಾನು ಮತ್ತೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡೋದು ಅದೆಲ್ಲ ಒಂಥರ ಖುಷಿನ ಕೊಡುತ್ತೆ. ಇದು ಬಿಟ್ಟು ನಾನು ಬಸಳೆ ಸೊಪ್ಪಿನ ಹಾಕಿದ್ದೀನಿ. ಅದು ಆದಮೇಲೆ ವೀಳ್ಯದೆಲೆನ ಹಾಕಿದ್ದೀನಿ. ವೀಳ್ಯದೆಲೆ ನಾನು ಇದೇ ಫಸ್ಟ್ ಟೈಮ್ ಹಾಕಿರೋದು. ಅದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಟಿಪ್ಸ್ ಇದ್ರೆ, ಚೆನ್ನಾಗಿ ಬೆಳೆಯೋಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ. ನನಗೆ ಯಾರೋ ಒಬ್ಬರು ಟೀ ಮಾಡ್ತೀವಲ್ವ, ಅದ್ರದ್ದು ಪ್ಲಾಸ್ಟಿಕ್ ಇರುತ್ತಲ್ಲ, ಅದನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂದರು. ಬಟ್ ನಾನು ಟೀ ಮಾಡಲ್ಲ, ನೋಡೋಣ ಟೀ ಸೊಪ್ಪು ತಂದುಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕೇಕ್ನ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಈ ಥರ ಒಂದು ಟೀ ಪ್ಯಾನ್ ಇರುತ್ತಲ್ಲ, ಸ್ಟೀಲು, ಏನಾಯ್ತು ಗೊತ್ತಾ, ಸ್ಟೀಲ್ಗಿಂತ ನೀವು ಅಲ್ಯೂಮಿನಿಯಂ ತೊಗೊಳ್ಳಿ, ಅದರಲ್ಲಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಸ್ವಲ್ಪ ಸೀದಂಗೆ ಬಂತು ನನಗೆ. ಬಟ್ ನಾನು ಇನ್ನೊಂದು ಸಲ ಮಾಡಿದಾಗ ಅದನ್ನು ತೋರಿಸ್ತೀನಿ. ಫಸ್ಟು ಈ ಥರ ಪಾತ್ರೆಗೆ ಎಣ್ಣೆ ಹಚ್ಬಿಟ್ಟು ಗೋಧಿ ಹಿಟ್ಟು, ಮೈದಾ ಹಿಟ್ಟಿದ್ರೆ ಮೈದಾ ಹಿಟ್ಟು, ಗೋಧಿ ಹಿಟ್ಟನ್ನು ಈ ಥರ ಉದ್ರಿಸ್ಕೊಡಿ. ಕೈಲಿ ಅದನ್ನು ಸವರಕ್ಕೆ ಹೋಗ್ಬೇಡಿ, ಅದನ್ನು ಉದ್ರಿಸ್ಬಿಟ್ಟು ಪೂರ್ತಿ ಪಾತ್ರೆ ತುಂಬ ಈ ಥರ ಇದು ಮಾಡ್ಕೊಳ್ಳಿ. ಕೈಲಿ ಇದು ಮಾಡಿದರೆ ಏನಾಗುತ್ತೆ ಅಂದರೆ, ನಾವು ಎಣ್ಣೆ ಹೆಚ್ಚಿರ್ತೀವಲ್ವ, ಗೆರೆ ಥರ ಬಂದುಬಿಡುತ್ತೆ. ಸೊ ಅದಕ್ಕೆ ಈ ಥರ ಇದು ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ 1 ಬಟ್ಲು ಇದನ್ನು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು. 1 ಬಟ್ಲು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಆ 1 ಬಟ್ಲು ಗೋಧಿ ಹಿಟ್ಟಿಗೆ 1.5 ಬಟ್ಲಷ್ಟು ಸಕ್ಕರೆ ಮತ್ತು 1 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. 1 ಸ್ಪೂನ್ ಬೇಕಿಂಗ್ ಪೌಡರು, 1 ಸ್ಪೂನ್ ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಇಲ್ಲಿ ನೀವು ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಹಾಲನ್ನ ಏನು ಗೊತ್ತಾ, ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಮಗೆ ಇಡ್ಲಿ ಹಿಟ್ಟಿನ ಹದ ಬರುತ್ತಲ್ಲ, ಅದಕ್ಕೆ ಬರಬೇಕು ಇಲ್ಲಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೀಟ್ ಮಾಡಬೇಕು. ಯಾವುದೇ ರೀತಿ ಗಂಟು ಇರಬಾರ್ದು ಅದರಲ್ಲಿ. ಆ ಥರ ಎಲ್ಲನೂ ಮಿಕ್ಸ್ನ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಈ ಪೌಡರ್ಗಳನ್ನ ಅಂದರೆ ಗೋಧಿ ಹಿಟ್ಟು, ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾನ ಜರ್ಡಿ ಮಾಡಿ ಹಾಕ್ಕೊಳ್ಳಿ. ಅದರಲ್ಲಿ ಹೆಂಗೆ ಗಂಟು ಇರಲಿಲ್ಲ, ಸೊ ಹಾಗಾಗಿ ಈ ಥರ ಹಂಗೆ ಹಾಕ್ಕೊಂಡೆ ನಾನು. ಇವಾಗ ಇದಕ್ಕೆ ನೀವು ಗಟ್ಟಿನ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಲು ಬೇಕಿದ್ರೆ ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನೂ ಯೂಸ್ ಮಾಡ್ತಾಯಿದ್ದೀನಿ.
ತುಪ್ಪ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾಯಿಲ್ಲ, ತುಪ್ಪ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಅದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಕೂಡ ಹಾಕೋಬೋದು. ನೀವು ಎಣ್ಣೆನ ಹಾಕಬೇಕಾದ್ರೆ ಆ ಎಣ್ಣೆನ ಯೂಸ್ ಮಾಡಿರಬಾರ್ದು, ಅಂಥ ಎಣ್ಣೆನ ಹಾಕ್ಕೊಳ್ಳಿ. ತುಪ್ಪ ಹಾಕೋರೋದ್ರಿಂದ ಮೊಟ್ಟೆಗಿದೇನು ಇದು ಬರುತ್ತೆ ಆ ಥರ ಇದು ಬರುತ್ತೆ. ಇವಾಗ ಮಿಕ್ಸ್ ಮಾಡಿರೋದನ್ನು ನಾವು ಆವಾಗಲೇ ಇದು ಮಾಡಿ ಇಟ್ಕೊಂಡಿದ್ವಿ ಅಲ್ವ, ಪಾತ್ರೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಹಾಕ್ಬಿಟ್ಟು ಚಮಚದಲ್ಲಿ ಮಿಕ್ಸ್ನ ಮಾಡಬೇಡಿ, ಕೈಲಿ ಈ ಥರ ಬಡಿದ್ಬಿಟ್ಟು ಅದ್ರ ಮೇಲೆ ಒಂದು ಬಬಲ್ಸ್ ಬರಬಾರ್ದು, ಆ ಥರ ಇದನ್ನ ಮಾಡಿ. ನೀವು ಬೇಕಿದ್ದರೆ ಇದು ಬರುತ್ತಲ್ವ ಬಟರ್ ಪೇಪರು, ಅದನ್ನು ಇಟ್ಕೊಂಡ್ರೆ ಈ ಥರ ತಳ ಸಿಯೋದು ಆ ಥರ ಎಲ್ಲ ಆಗೋದಿಲ್ಲ. ಇವಾಗ ಇದು ರೆಡಿ ಆಗಿದೆ. ಇದಕ್ಕೊಂದು ಪ್ಲೇಟ್ನ ಮುಚ್ಚಿಟ್ಕೊಳ್ಳಿ, ನೀಟಾಗಿ ಕವರ್ ಆಗಬೇಕು ಆ ಥರ ಪ್ಲೇಟ್ನ ಮುಚ್ಚಿಬಿಟ್ಟು. ಇಲ್ಲಿ ಗ್ಯಾಸ್ ಮೇಲೆ ನಾನು ಆಗಲೇ ತವನ ಕಾಯೋದಕ್ಕೆ ಇಟ್ಟಿದ್ದೆ ನೋಡಿ. ಈ ಥರ ಒಂದು ಅರ್ಲೆನ ಕಾಯೋಕ್ಕೆ ಇಟ್ಬಿಟ್ಟು ತವನ, ದೋಸೆ ತವ ಇರುತ್ತಲ್ಲ ಅದನ್ನು, ಅದ್ರ ಮೇಲೆ ಈ ಪಾತ್ರೆನ ಇಟ್ಬಿಟ್ಟು ಕಡಿಮೆ ಫ್ಲೇಮಲ್ಲಿ, ಜಾಸ್ತಿ ಫ್ಲೇಮ್ ಕೊಡಬಾರ್ದು, ಲೋ ಫ್ಲೇಮಲ್ಲಿ 20 to 30 ಮಿನಿಟ್ಸ್ ನೀವು ಬೇಕನ್ನ ಮಾಡಬೇಕು. ಅದಾದಮೇಲೆ 30 ಮಿನಿಟ್ಸ್ ಆದಮೇಲೆ ಏನು ಮಾಡಿ ಅಂದರೆ, ಟೂತ್ ಪಿಕ್ ಇರುತ್ತಲ್ಲ, ಅಂದರೆ ಈ ಗೋಬಿ ಎಲ್ಲ ತಿನ್ನೋ ಕಡ್ಡಿಗಳಿರುತ್ತಲ್ವ, ಆ ಕಡ್ಡಿ ತಪ್ಪಿದರೆ ಚಾಕುನ ಡಿಪ್ ಮಾಡಿ ನೋಡಿದರೆ ಅದಕ್ಕೆ ಚಾಕುಗೆ ಅಂಟಬಾರ್ದು. ಆ ಥರ ಆದರೆ ಅದು ರೆಡಿಯಾಗಿದೆ ಅಂತ. ನಾನು ಅಷ್ಟರಲ್ಲಿ ಅದು ರೆಡಿಯಾಗೋಕ್ಕೆ ಹೆಂಗಿದ್ರು 20 ಮಿನಿಟ್ಸ್ ಬೇಕಿತ್ತು. ಅದು ರೆಡಿಯಾಗೋಷ್ಟರಲ್ಲಿ ಹೋಗಿ ಕರುನ ಇನ್ನೊಂದು ಕಡೆ ಕಟ್ಟಾಕ್ಬರೋಣ ಅಂದ್ಬಿಟ್ಟು ಹೋದೆ. ಅಲ್ಲಿಂದ ಬರೋಷ್ಟರಲ್ಲಿ ರೆಡಿಯಾಗಿರುತ್ತೆ ಅಂತ. ನೀವು 20 to 30 ಮಿನಿಟ್ಸ್ ಮೇಲೆ ಬರೋಕ್ಕಾಗಲ್ಲ ಅಂದರೆ ದಯವಿಟ್ಟು ಇಟ್ಟು ಹೋಗಬೇಡಿ. ನಾನು ಬರೋಣ ಅಂತ ಹೋದೆ, ನಾನು ಬರೋಷ್ಟರಲ್ಲಿ ರೆಡಿಯಾಗಿತ್ತು, ಕರೆಕ್ಟಾಗಿ ಬೆಂದಿದೆ ಅದು. ಬಟ್ ಏನಾಗಿತ್ತು ಅಂದರೆ, ನಾನು ಅಂದ್ಕೊಂಡೆ ಸ್ಟೀಲ್ ಪಾತ್ರೆಗಿಂತ ಅಲ್ಯೂಮಿನಿಯಂ ಪಾತ್ರೆ ಬೆಸ್ಟ್ ಅನಿಸುತ್ತೆ ಈ ಥರ ಕೇಕ್ ಇದು ಮಾಡೋದಕ್ಕೆ. ನನಗೆ ಸ್ವಲ್ಪ ತಳ ಆ ಥರ ಅನಿಸಿತ್ತು, ಈ ಥರ ಆಗಿತ್ತು. ಸ್ವಲ್ಪ ಅಷ್ಟೇ, ಅಂದರೆ ಒಂದು ನೂಲಷ್ಟು ಅಷ್ಟೇ ಈ ಥರ ಆಗಿತ್ತು. ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ ನಾನು. ಸೊ ಅದೊಂದು ಚೂರು ಆ ಥರ ಆಗಿರಲಿಲ್ಲ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬರೋದು. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಸಾಫ್ಟಾಗಿ. ನಾನಿಲ್ಲಿ ಮೈದಾನ ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟನ್ನ ಯೂಸ್ ಮಾಡಿರೋದು. ಟೇಸ್ಟು ಅಷ್ಟೇ ಚೆನ್ನಾಗಿತ್ತು, ಯಾವುದೇ ಫ್ಲೇವರ್ನ ಯೂಸ್ ಮಾಡಿಲ್ಲ. ನೋಡಿ ತುಂಬ ಸಾಫ್ಟಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದರೆ ನೀವು ಯಾವ ಥರ ಮಾಡಿ ಅಂದರೆ, ಅಲ್ಯೂಮಿನಿಯಂ ಪಾತ್ರೆಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಾವು ಅಲ್ಯೂಮಿನಿಯಂ ಪಾತ್ರೆಗೆ ಹಾಕಿದ್ದೆ, ಆದರೆ ಈ ಥರ ತಳ ಹಿಡ್ದಿರಲಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ, ಸೇಮ್ ಬೇಕ್ರಿ ಸಿಗುತ್ತಲ್ಲ ಅದೇ ಥರ ಇರುತ್ತೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಓಕೆ ಫ್ರೆಂಡ್ಸ್, ಕೇಕ್ ಮಾಡಿದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ನೀನು ಮಾತಾಡ್ತೀಯಾ? ಕಂಟಿನ್ಯೂ ಮಾಡಲಿಲ್ಲ. ದೇವಸ್ಥಾನದ ಹತ್ರ ಹೋದ್ವಿ, ಕರು ಕಟ್ಟಾಕಿ ಮೇಯ್ಸ್ಬರೋಣ ಅಂತ ನಿತ್ಯ ನಾನು. ನೀವು ಮಾತಾಡ್ತೀಯಾ? ಮಾತಾಡ್ತೀಯ. ಕೇಕ್ ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಅಂದರೆ ಏನು ಗೊತ್ತಾ, ನಮ್ಮ ಮೊಟ್ಟೆ ಅಂತ ಬರುತ್ತಲ್ಲ ಅಷ್ಟೊಂದು ಇದ್ರೆ ಬರಲ್ಲ, ಬಟ್ ಟೇಸ್ಟ್ ಎಲ್ಲ ಚೆನ್ನಾಗೇ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಬಟ್ ಶುಗರ್ ನಿಮ್ಗೆ ಏನಾದ್ರು ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಶುಗರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಬಂದು ಪಾತ್ರೆ ಎಲ್ಲ ತೊಳೆದು ಅಡುಗೆನ ಮಾಡ್ತಾ ಇದ್ದೀನಿ. ಅಡುಗೆ ಬಂದು ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನನೇ ಮುದ್ದೆ ಮಾಡಿದ್ದೆ. ಇವಾಗೇನು ಮುದ್ದೆ ಮಾಡೋಂಗಿಲ್ಲ, ಅನ್ನ ಮತ್ತು ಸೊಪ್ಪಿನ ಸಾರು ಮಾಡ್ತೀನಿ. ನೋಡಿರಿ, ನಂದು ಟ್ರೈ ಪ್ಯಾಡು ಮುರಿದಾಕಿದ್ದಾಳೆ. ನಿನ್ನೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ನ, ಅಷ್ಟೆಲ್ಲ ಮುಡುಗಿ ಟ್ರೈ ಪ್ಯಾಡ್ ಮುರಿದಾಕ್ತು. ಸೊ ಮತ್ತೆ ಒಂದು ಆರ್ಡ್ರ್ ಮಾಡಿದ್ದೀನಿ, ಬರಬೇಕು. ರಿಂಗ್ ಲೈಟ್ ಇದೆ ಟ್ರೈ ಪ್ಯಾಡು, ಬಟ್ ಅದು ಮುರಿದೋಗಿದೆ. ಸುಮ್ಮನೆ ಅದಕ್ಕೆ ಸ್ಟ್ಯಾಂಡ್ ಚೆನ್ನಾಗಿದೆ, ಬಟ್ ಲೈಟು ಮತ್ತು ಫೋನ್ ಹಾಕೋದು ಮುರಿದೋಗಿದೆ. ಇವತ್ತೆಲ್ಲ ಗಿಡ ಎಲ್ಲ ಸೊಪ್ಪಾಕೋದಕ್ಕೆಲ್ಲ ಅಂದರೆ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇಲ್ಲ. ನನಗೆ ಎಷ್ಟೆಷ್ಟು ಜಾಗ ಬೇಕು ಅಷ್ಟೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವತ್ತೆಲ್ಲ ಮಣ್ಣೆಲ್ಲ ಕೆತ್ತಿ ಸ್ವಲ್ಪ ನೀರು ಹಾಕಿದ್ದೀನಿ. ಅದನ್ನು ನಾಳೆ ಕೆತ್ಬಿಟ್ಟು ಅಲ್ಲಿ ಬೀಜ ಹಾಕೋದಕ್ಕೆ ಕರೆಕ್ಟ್ ಆಗುತ್ತೆ. ಏನಮ್ಮ ಮಾತಾಡಿ, ನಿನ್ನ ಹೆಸರೇನು? ನಿತ್ಯ. ಇದು ನಂದು ಕೊಡು, ನಂದು ನಿಂದು. ಇವಾಗ ಸ್ವಲ್ಪ ಮಾತಾಡ್ತಿದ್ದಾಳೆ ನಿತ್ಯ. ಮುಂಚೆ ಅಂದರೆ ಮಾತಾಡೋಳು ಅಮ್ಮ ಅಪ್ಪ ಅಂತ ಮಾತಾಡೋಳು, ಬಟ್ ಕ್ಲಾರಿಟಿಯಾಗಿ ಏನು ಮಾತಾಡ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಟ್ರೈ ಮಾಡ್ತಿದ್ದಾಳೆ. ಅವಳ ಹೆಸರು ಕೇಳಿದ್ರೆ ನಿತ್ಯ ಅಂತಾಳೆ. ಆಮೇಲೆ ತಾತ, ನಂದು, ಇದೆಲ್ಲ ಚೆನ್ನಾಗಿ ಮಾತಾಡ್ತೀನಪ್ಪ ಅಲ್ಲಕ್ಕಂದ. ಮಾಡಿದ ಕೇಕಲ್ಲಿ ಮುಕ್ಕಾಲು ನಿತ್ಯನೇ ತಿಂದಿದ್ದಾಳೆ. ಅವನಿಂದ ಕೇಕು ಮುಕ್ಕಾಲು ಖಾಲಿ ಮಾಡಿದ್ದಾಳೆ. ನಾವು ಸ್ವಲ್ಪ ಇದೆ,
ಅದನ್ನು ಪೂರ್ತಿ ನೀಟಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು ಮಧ್ಯಾಹ್ನ, ಅಲ್ಲಿ ಕಟ್ಟಾಗಿದ್ದು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಎಲ್ಲ ವೀಡಿಯೋ ಮಾಡೋದು ಕೀಟ್ಲಾಗಿ ಮಾಡೋದು ಹೇಳಿ ಸಾಕು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವೀಡಿಯೋನೇ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ನಿಮಗೆ ಬರೀ ಚೇಷ್ಟೆ ಮಾಡಿ ನಾನು ವೀಡಿಯೋ ಮಾಡ್ದಂಗೆ ಮಾಡ್ತಾಳೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಪಾಪು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಇನ್ನೊಂದ್ಸತಿ ಹೇಳು. ಥ್ಯಾಂಕ್ ಯು. ಬಾಯ್ ಮೇಡಮ್. ಬಾಯ್.